ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಂದರೆ, ನೀವು ಆಲ್ರೆಡಿ ಈ ಪಯಣ ಸೀರೀಸ್ದು ಫಸ್ಟ್ ವಿಡಿಯೋ ನೋಡಿರ್ತೀರ. ಅದರದ್ದು ಲೆಂತ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಎರಡನೇ ವಿಡಿಯೋ ಮಾಡಿದ್ದೀವಿ. ಈ ಪಯಣ ಮ್ಯೂಸಿಯಮಲ್ಲೇ ಏನು ಇನ್ನೊಂದು ಎರಡು ಭಾಗ ಅಂದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಬರುತ್ತಲ್ಲ, ಅದರಲ್ಲಿ ಸಪ್ರೇಟ್ ಸೆಕ್ಷನ್ ಇದೆ. ಇದು ಧರ್ಮಸ್ಥಳದಲ್ಲಿ ಯಾರಾದರೂ ಈ ಮಂಜುಷಾ ಮ್ಯೂಸಿಯಂ ನೋಡಿರ್ತೀರಲ್ಲ, ಅದರದ್ದು ಸ್ವಲ್ಪ ಎಲಿಮೆಂಟ್ಸು ಅಲ್ಲಿನ ಸ್ವಲ್ಪ ಪಿಕ್ಸ್ ಮಾಡಿ ಇಲ್ಲಿ ನಿಮಗೆ ಡಿಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಈ ಮ್ಯೂಸಿಯಂ ವಿಶೇಷತೆ ಏನಂದ್ರೆ, ನೀವು ಕರಾವಳಿ ಭಾಗದಲ್ಲಿ ಏನು ಇವತ್ತಿನ ಟ್ರೆಂಡ್ ಆಗ್ತಾ ಇದೆ ನೋಡಿ, ಕಾಂತಾರ ಮೂವಿ ಆಗಿರ್ಬೋದು, ಸುಮಾರು ಕರಾವಳಿ ಅಂತ ಮೂವಿನೇ ಬರ್ತಾ ಇದೆ. ಅಲ್ಲಿ ಏನು ಈ ಪಂಜುರ್ಲಿ ಆಗಿರ್ಬೋದು, ಅಲ್ಲಿ ದೈವ ನರ್ತನೆ, ಆಮೇಲೆ ಸುಮಾರು ಅವರ ಆಚರಣೆ ವಿಚಾರಣೆಗಳು, ಅದರ ರಿಲೇಟೆಡು ತುಂಬ ನಿಮಗೆ ಎಲಿಮೆಂಟ್ಸ್ ಅದು ಥಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಈಗ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಅಡುಗೆ ಉಪಕರಣಗಳಾಗಿರ್ಬೋದು, ಅಂದರೆ ಸೋಟು ಅದು ಇದು ಪತ್ರೆ ಸಾಮಾನು ಯಾವ ರೀತಿ ಬೆಳೆದು ಬಂದು ಜನ್ರೇಷನ್ಗೆ ಅದು ಸಿಗುತ್ತೆ. ಜೊತೆಗೆ ಈಗ ಯೂಸ್ ಮಾಡ್ತಾ ಇದ್ದಂಥ ಲ್ಯಾಂಪ್ಸು, ಮನೆಗಳಲ್ಲಿ ಯಾವತ್ತಿನ ಕಾಲಕ್ಕೆ ಬುತ್ತಿ ದೀಪ ಅಂತ ಬಳಸ್ತಾ ಇದ್ರು, ಅದು ನಿಮಗೆಲ್ಲ ಸಿಗುತ್ತೆ. ಜೊತೆಗೆ ಅಡುಗೆ ಉಪಕರಣಗಳು ಇಲ್ಲಿ ನೋಡಿ, ಇದರಲ್ಲೆಲ್ಲ ಅಡುಗೆ ಉಪಕರಣಗಳು, ಜಗ್ಗು, ಒಂದು ಪಾತ್ರೆ, ಕಾಯಿ ಸರಿಮಣೆ ಆಗಿರ್ಬೋದು, ಆಮೇಲೆ ಕುಡುಗೋಲು, ಆಮೇಲೆ ಅದು ಸ್ಟೋರ್ ಮಾಡ್ತಾ ಇದ್ದಿದ್ದ ಬಾಕ್ಸ್ಗಳು ಎಲ್ಲ ಇಲ್ಲಿ ಒಂದು ಅದರದ್ದು ಯಾವ ರೀತಿ ಬೆಳೆದು ಬಂತು ಅನ್ನೋ ಒಂದು ಡಿಸ್ಕ್ರಿಪ್ಷನ್ ಜೊತೆಗೆ ನಿಮ್ಗೆ ಅಲ್ಲಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೀರು ಸೇದುವಂಥ ಬಾವಿದು ಅದು ಬರುತ್ತೆ. ಇದೆಲ್ಲ ಕಂಬ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಅಂದರೆ, ಇದು ಮ್ಯೂಸಿಯಂ ಅನ್ನೋದಕ್ಕಿಂತ ಅವರ ಆಸಕ್ತಿ ವಿಚಾರಗಳು ಯಾವ ರೀತಿ ಇತ್ತು ಅನ್ನೋದು, ಇದು ನಾವು ನೋಡಿದಾಗಲೇ ಅನ್ಕೊಳ್ಳೋದು ನಮ್ಮಲ್ಲಿ ಇದೆಯಲ್ಲ ಅಂತ. ಬಟ್ ಒಂದು ಅಪರೂಪದ ವಸ್ತುಗಳನ್ನ ಒಂದು ಕಡೆ ಸಂಗ್ರಹ ಮಾಡಿ ಒಂದು ಮುಂದಿನ ಪೀಳಿಗೆಗೆ ನೋಡಲಿಕ್ಕೆ ಒಂದು ತಲುಪಿಸಬೇಕು ಅನ್ನೋ ವಿಚಾರನೇ ಒಂದು ತುಂಬ ವಿಶೇಷ. ನೋಡಿ, ಇದೇ ಕೊಪ್ಪರಿಕೆ. ಅಂದರೆ ಕೊಪ್ಪರಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನ ಗೊತ್ತೇ ಇಲ್ಲ. ಅವಾಗೆಲ್ಲ ಈಗ ನಮ್ಮ ಮಂಡ್ಯ ಕಡೆ ಎಲ್ಲ ಆದರೆ ಬೆಲ್ಲ ಮಾಡಲಿಕ್ಕೆ ಬಳಸ್ತಾ ಇದ್ರು, ಇವತ್ತು ಬೇರೆ ರೀತಿ ಬಳಸ್ತಾರೆ. ಅವಾಗೆಲ್ಲ ಸಾಂಬಾರೆಲ್ಲ ಕೊಪ್ಪರಿಕೆಯಲ್ಲೇ ಮಾಡ್ತಾಯಿದ್ರು ಅಂತ ಅಂತಾರೆ. ಅವತ್ತಿನ ಕಾಲಕ್ಕೆ ಬಳಸ್ತಾ ಇದ್ದಂಥ ಒಂದು ಟೈಪ್ ಇವತ್ತು ಇದೆಲ್ಲ ನಶಿಸಿ ಹೋಗಿದೆ. ಇದನ್ನು ನೀವು ನೋಡ್ಬೋದು. ಅಂದರೆ ಕೋರ್ಟ್ಗಳಲ್ಲಿ ನಾವು ಹೋದ್ರೆ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಅದು ಬಿಟ್ಟರೆ ನಿಮ್ಗೆ ಎಲ್ಲೂ ಬಳಸಲ್ಲ. ಇವತ್ತೆಲ್ಲ ಕಂಪ್ಯೂಟರ್ ಕೀಬೋರ್ಡ್ಗಳೇ ಬಳಸೋವಂಥದ್ದು. ಕೆಲವು ಜಾಗ ಅದು ಟೈಪ್ ರೈಟಿಂಗ್ಗೆ ಅದರಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಇರೋ ಜಾಗಗಳಲ್ಲಿ ಮಾತ್ರ ನಿಮಗೆ ಅದು ಸಿಗುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಂದರೆ, ನಮ್ಮ ಕನ್ನಡ ಚಿತ್ರರಂಗ ಅಂದರೆ ಸಿನಿಮಾಗ್ರಫಿ ಯಾವ ರೀತಿ ಬೆಳೆಬಂತು, ಅವತ್ತಿನ ಕಾಲಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಕ್ಯಾಮ್ರಾಗಳು, ಲೆನ್ಸ್ಗಳು, ಜೊತೆಗೆ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ಗೆ ಹಾಕ್ತಾ ಇದ್ರಲ್ಲ ಅದು ಸಿಗುತ್ತೆ. ಜೊತೆಗೆ ನಮ್ಮ ಕವಿಗಳು ಆ ಕೈ ಬರಹದಲ್ಲಿ ಬರೆದಂಥ ಒಂದು ಶೀಟ್ಸ್ಗಳಾಗಿರ್ಬೋದು, ಅವ್ರದ್ದು ಕೃತಿಗಳು, ಮೂಲ ಕೃತಿಗಳು ಏನೇನಿದೆಯಲ್ಲ ಅದನ್ನೆಲ್ಲ ಅಪರೂಪದ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಕೃತಿಗಳು, ಆಮೇಲೆ ಕೆಲವು ದಾನ ಶಾಸನಗಳು ನೋಡಿ, ತುಂಬ ಹಳಗನ್ನಡದಲ್ಲೆಲ್ಲ ಇದೆ. ಇದೆಲ್ಲ ನೀವು ಯಾರಾದ್ರೂ ಒಂದು ಇನ್ಫಾರ್ಮೇಟಿವ್ ಮಕ್ಕಳಿಗೆ ತೋರಿಸ್ಬೇಕು, ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು, ನಿಮ್ಮ ಮಕ್ಕಳೇನೋ ಓದ್ತಾ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ. ಇದರಿಂದ ಅವ್ರಿಗೆ ಒಂದು ನಾಲೆಡ್ಜ್ ಬೆಳೆಯುತ್ತೆ. ನಮ್ಮ ಕನ್ನಡ ನಾಡು, ಸಂಸ್ಕೃತಿ, ಭಾಷೆ ಎಲ್ಲ ಯಾವ ರೀತಿ ಬೆಳೀತು, ಅದರದ್ದೇ ಈ ನಮ್ಮ ಹಿರಿಕರು ಕೊಡುಗೆ ಏನು, ನಮ್ಮ ನಶಿಸಿ ಹೋದ ಒಂದು ಪೀಳಿಗೆ ಮಹತ್ವ ಏನು ಅನ್ನೋದು ಅವ್ರಿಗೆ ತಿಳಿಯುತ್ತೆ. ಅವಾಗ ಅಷ್ಟೇ ನಮ್ಮ ಭಾಷೆ ಮೇಲೆ ಒಂದು ಹಿಡಿತ ಬರುವಂಥ ಸಾಧ್ಯತೆ ಹೆಚ್ಚು. ಸುಮ್ಮನೆ ಕನ್ನಡ ಬೆಳೆಸಿ ಅಂದರೆ ಬೆಳೆಯಲ್ಲ. ನಾವೆಲ್ಲರೂ ಕನ್ನಡನ ಯಥೇಚ್ಛಾಗಿ ಬಳಸಿದ್ರೆ ಮಾತ್ರ ಕನ್ನಡ ನಾಡು ಬೆಳೆಯುವಂಥದ್ದು. ಇನ್ನು ನಮ್ಮ ನಾಡು ನುಡಿ ಎಲ್ಲನೂ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು. ಬಟ್ ಆವಾಗಿನ ಕಾಲದಲ್ಲೂ ನಮ್ಮ ರಾಜ ಮನೆತನಗಳ ಕಾಲದಲ್ಲೂ ನಾಣ್ಯಗಳ ಪದ್ಧತಿ ಜಾರಿಯಲ್ಲಿದ್ದರಿಂದ ಒಂದೊಂದು ತಲೆಮಾರು ಒಂದೊಂದು ರಾಜ ಮನೆತನಗಳು ಬಂದಾಗ ಒಂದೊಂದು ರೀತಿ ನಾಣ್ಯಗಳಿತ್ತು. ಅದು ಅಪರೂಪದ ನಾಣ್ಯಗಳು ಸಿಗುತ್ತೆ. ಜೊತೆಗೆ ಈ ಅಂಚೆ ಇಲಾಖೆ ಎಲ್ಲ ಶುರುವಾದಾಗಿಂದ ಅದ್ರದ್ದು ಸ್ಟ್ಯಾಂಪ್ಸು ಡೇ ಬೈ ಡೇ, ಇಯರ್ ಬೈ ಇಯರ್ ಚೇಂಜ್ ಆಗಿತ್ತು. ನೆಕ್ಸ್ಟ್ ಯಾವ್ಯಾವ ಗೌರ್ಮೆಂಟ್ ಬಂದಾಗ ಈ ನಾಣ್ಯಗಳು ಹೋಗಿ ರೂಪಾಯಿ ಬಂತಲ್ಲ, ಅವಾಗಲೂ ಸಹ ನಮ್ಮ ಮೈಸೂರು ಸಂಸ್ಥಾನದಲ್ಲಾಗಿರ್ಬೋದು, ಇಡೀ ಭಾರತ ದೇಶದಲ್ಲಾಗಿರ್ಬೋದು ನೋಟು ಪದ್ಧತಿನೂ ಸಹ ಜಾರಿಯಲ್ಲಿತ್ತು. ಅದರದ್ದು ನೀವು ನೋಡಲಿಕ್ಕೆ ಸಿಗುತ್ತೆ. ನೋಡಿ, ಇವೆಲ್ಲ ಒಂದು ಗೌರವಾನ್ವಿತವಾಗಿ ನೀಡ್ತಾ ಇದ್ದಂಥ ಒಂದು ಮೆಡಲ್ಸ್ ಅಂತಾರಲ್ಲ, ಆ ಥರ ಮೆಡಲ್ಸ್ ಇದೆಲ್ಲ. ಜೊತೆಗೆ ಆ ರಾಜಮನೆತನದಲ್ಲಿ ಆವತ್ತಿನ ಕಾಲದಲ್ಲಿ ಮುದ್ರಿಸಿದಂಥ ಒಂದು ಕಂಚಿನ ನಾಣ್ಯಗಳು, ಬಂಗಾರ, ಬೆಳ್ಳಿ ನಾಣ್ಯಗಳು ನಿಮಗೆ ಸಿಗುತ್ತೆ ನೋಡೋಕ್ಕೆ. ಇನ್ನು ಅಪರೂಪದ ಇಲ್ಲಿ ವಿಶೇಷ ಏನಂದರೆ, ತುಂಬ ಅಪರೂಪದ ವಸ್ತುಗಳು ನಿಮಗೆ ಇಲ್ಲಿ ನೋಡೋಕೆ ಸಿಗೋದು. ನೋಡಿ, ಇದು ಬೀರು, ಅಂದರೆ ಕ್ಯಾಶ್, ಒಂದು ಹಣ, ನಗದು, ಒಡವೆ ಇಡ್ತಾಗ ಇದ್ದಂಥ ಒಂದು ಬೀರು. ಹಿಂದೆ ಕಾಣ್ತಾ ಇರೋದು ಪೇಂಟಿಂಗು, ಅದು ಮೈಸೂರಿಗೆ ಒಂದು
ಪ್ರಸಿದ್ಧಿ GI ಟ್ಯಾಗು ಸಹ ಪಡೆದಿದೆ ಈ ಚಿತ್ರಕಲೆಗೆ. ಎಕ್ಸಾಕ್ಟು ನೇಮ್ ಗೊತ್ತಿಲ್ಲ, ಮುಂದೆ ನೋಡೋಣ ಇಲ್ಲೇನೋ ಇದೆ ಅಂತ. ಇದೇ ಚಿತ್ರಕಲೆಗೆ ಮೈಸೂರಲ್ಲಿ GI ಟ್ಯಾಗು ಸಹ ಪಡ್ಕೊಂಡಿದೆ. ಅವತ್ತಿನ ಕಾಲಕ್ಕೆ ರವಿವರ್ಮ ಆತವರು ಗ್ರೇಟೆಸ್ಟ್ ಒಬ್ರು ಕಲಾವಿದರು ಇರ್ತಿದ್ರು. ಈ ಮೈಸೂರಿನ ಗೋಡೆಗಳಾಗಿರ್ಬೋದು, ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಅವತ್ತು ಅವ್ರ ಸಂಸ್ಥಾನದಲ್ಲಿ ಇದ್ದಂಥ ಕಲಾವಿದರು ಬಿಡಿಸಿದಂಥ ಚಿತ್ರಗಳು. ಅದರದ ಕೆಲವು ತುಣುಕುಗಳು ಏನೇನು ಸಿಕ್ಕಿದೆ ನಶಿಸಿ ಹೋಗದೆ ಅದರದ್ದು ತಂದು ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದ್ದು, ಯಾರು ಇದು ಬಿಡಿಸಿದ್ದಾರೆ, ಅದರದ್ದು ಯಾವ ರೀತಿ ಕಲಾಕೃತಿ ಅನ್ನೋದು ಸಹ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ, ಇದೇ ನೋಡಿ ಸಿನಿಮಾ ಪ್ರೊಜೆಕ್ಟ್ರು. ಈಗೆಲ್ಲ ಕ್ಯೂಬ್ ಹಾಕ್ಬಿಡ್ತಾರೆ. ಸೊ ಎಲ್ಲ ಸ್ಯಾಟ್ಲೈಟ್. ಅವಾಗೆಲ್ಲ ರೀಲಲ್ಲಿ ತಂದು ಸುತ್ತಿ ಬಿಡಬೇಕಿತ್ತು. ಮೊದ್ಮೇಲೆ ಎಲ್ಲ ಕಟ್ ಆಗ್ತಾ ಇತ್ತು, ರಿವೈಂಡ್ ಮಾಡ್ತಾ ಇದ್ರು. ಎಷ್ಟು ದೊಡ್ಡದಾಗಿದೆ ನೋಡಿ ಪ್ರೊಜೆಕ್ಟ್ರು. ಒಂದು ರೂಮ್ ಹಿಡಿಯುತ್ತೆ ಪ್ರೊಜೆಕ್ಟ್ರು. ಇವತ್ತೆಲ್ಲ ಸ್ಯಾಟ್ಲೈಟು ಚಿಕ್ಕದಾಗಿ ಏನಿಲ್ಲ, ಎಲ್ಲ ಒಂದು ಕಡೆ ಹಾಕ್ತಾರೆ, ಅದ್ರ ಥ್ರೂ ಆನ್ಲೈನ್ ಬರುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ತುಂಬ ಆರಾಮ್. ಕೆಲವು ಮೂರ್ತಿಗಳದ್ದು ದೇವಾಲಯ ಅಂದರೆ ಅವತ್ತಿನ ಕಾಲಕ್ಕೆಲ್ಲ ಹೊಡೆದಾಕ್ಬಿಟ್ಟಿದ್ರಲ್ಲ, ಅದ್ರದ್ದು ತುಳುಕುಗಳು ಏನೇನು ಸಿಕ್ಕಿದೆ, ಅದರದ್ದು ಕಾರ್ಬನ್ ಡೇಟಿಂಗ್ ಎಲ್ಲ ಆದಮೇಲೆ ಯಾವ ಇಯರ್ಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ಅವರು ಎಲ್ಲ ಇದು ಮಾಡಿ ಅದನ್ನು ನೆಕ್ಸ್ಟ್ ಪೀಳಿಗೆಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ತಂದು ಇಲ್ಲಿ ಇಟ್ಟಿದ್ದಾರೆ. ಪೂರ್ತಿ ಇಲ್ಲದೆ ಇದ್ರು ಸಿಕ್ಕ ಒಂದು ತಲೆಭಾಗ ಅದು ಇದು ನೋಡಿ, ಎಲ್ಲ ಚಿಕ್ಕಲ್ಲು ಎಲ್ಲ. ಯಾಕೆಂದರೆ ಈ ವಿಭಿನ್ನ ಆಗಿರುವಂಥ ಗ್ರಹಗಳು ಮೂರ್ತಿಗಳನ್ನ ದೇವಾಲಯಗಳಲ್ಲಿ ಪೂಜೆ ಮಾಡಲ್ಲ. ಸೊ ಅದನ್ನು ಬಿಸಾಕಕ್ಕೂ, ಯಾಕೆಲ್ಲ ಅಂದರೆ ಅದು ಚರಿತ್ರೆ, ಒಂದೊಂದು ಕಥೆ ಹೇಳುತ್ತೆ. ಅದಕ್ಕೋಸ್ಕರ ಅದನ್ನು ತಂದು ಇಟ್ಟು ಅದರದ್ದು ಏನು, ಯಾಕೆ, ಯಾವಾಗ ಈ ಥರ ಆಯಿತು ಅನ್ನೋದ್ರದ್ದು ಒಂದು ಡೀಟೇಲ್ ಆಗಿ ಸಹ ಇಲ್ಲಿ ಹಾಕಿದ್ದಾರೆ. ಇನ್ನು ಇವತ್ತಿನ ಕಾಲಘಟ್ಟಕ್ಕೆಲ್ಲ ಬಂದರೆ ವೆಪನ್ಸ್ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು ಗನ್ಸು, ಬಾಂಬ್ಸು, ಅಣುಬಾಂಬು ಆ ಥರ. ಬಟ್ ಆವತ್ತಿನ ಕಾಲಕ್ಕೆಲ್ಲ ನೈಫ್ ಅಂದರೆ ಕತ್ತಿಗಳಲ್ಲೇ ತುಂಬ ವೆರೈಟಿ ಇರ್ತಿತ್ತು. ತುಂಬ ವೆಯ್ಟ್ ಇರ್ತಂಥ ಕತ್ತಿಗಳನ್ನ ಅವತ್ತು ಕಾಲಕ್ಕೆ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಅವತ್ತೆಲ್ಲ ಗರಡಿ ಮನೆಗಳಿದ್ದು ತುಂಬ ಶಿಸ್ತಿಂದ ಅಂದರೆ ಗರಡಿ ಪಟುಗಳನ್ನ ತಯಾರು ಮಾಡ್ತಾಯಿದ್ರು. ಪ್ರತಿಯೊಂದು ರಾಜ್ಯಗಳಲ್ಲೂ ಅದರದ್ದು ಒಂದು ಕುಸ್ತಿ ಏರ್ಪಡಿಸ್ತಾಯಿದ್ರು. ಗೆದ್ದಂಥವ್ರಿಗೆ ಬಹುಮಾನ ಕೊಡೋವಂಥದ್ದು. ಅಂದರೆ ಚೆನ್ನಾಗಿ ನಾನು ದೈತ್ಯಪುಟವಾಗಿದ್ದರೆ ಅಂಥವ್ರನ್ನ ಸೇನೆಯಲ್ಲಿ ಸೇರಿಸ್ಕೊಂಡು ಅವ್ರಿಗೆ ಉನ್ನತ ತರಬೇತಿ ನೀಡುವಂಥದ್ದು ಅವತ್ತಿನ ಕಾಲಕ್ಕೆ ನಡೀತಾ ಇತ್ತು. ಒಂದು ಹವ್ಯಾಸನ ಕೂಡ ಹೌದು. ಆಮೇಲೆ ವೆಪನ್ಸ್ಗಳಲ್ಲಿ ಯಾವ್ಯಾವ ರೀತಿ ಬಂತು ಅನ್ನೋ ಗನ್ಗಳು ನೋಡಿ, ಇದೆಲ್ಲ ನೋಡಿರ್ಬೋದು. ಚಿಕ್ಕ ಗನ್ನು, ದೊಡ್ಡ ಗನ್ನು. ಈಗೆಲ್ಲ ಸಿನಿಮಾದಲ್ಲಿ ತೋರಿಸೋ ಥರ ಎಲ್ಲ ಚಿಕ್ಕ ಗನ್ನು, ಇದನ್ನೆಲ್ಲ ಯಾರು ಯೂಸ್ ಮಾಡಲ್ಲ. ಈ ವೆಪನ್ ಬಂದು ಇವು ಮಿಲಿಟ್ರಿಲಿ ಮಾತ್ರ ನೋಡಿರೋಕ್ಕೆ ಸಾಧ್ಯ. ಇಲ್ಲೆಲ್ಲ ಇಲ್ಲ. ಈಗೆಲ್ಲ ರೀಸೆಂಟ್ ಇದೆಲ್ಲ ಅಷ್ಟು ವೆಯ್ಟ್ ಇದಾಗಿರುತ್ತೆ. ಇದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಬಳಸ್ತಾ ಇದ್ದಂಥ ಒಂದು ಮಿಷಿನ್ನು. ಮುದ್ರಣ ಏನಿದೆ ಅವತ್ತಿನ ಕಾಲಕ್ಕೆ ನೋಡಿ ಎಷ್ಟೇ. ಇವತ್ತೆಲ್ಲ ಒಂದು ಪ್ರಿಂಟರು ಚಿಕ್ಕದಾಗಿ ಪ್ರಿಂಟ್ ಕೊಟ್ಬಿಟ್ರೆ ಬಂದ್ಬಿಡುತ್ತೆ. ಅವತ್ತು ಒಂದು ಶೀಟ್ನ ಪ್ರಿಂಟ್ ಮಾಡಬೇಕು ಅಂದ್ರೆ ಅದರಿಂದ ಎಷ್ಟು ಶ್ರಮ ಇರ್ತಿತ್ತು, ಎಷ್ಟು ಟೈಮ್ ಹಿಡಿತಾ ಇತ್ತು ಅಂತ. ಇಷ್ಟಿಷ್ಟು ದೊಡ್ಡ ಮಿಷಿನ್ ಹಾಕಿ ಅದರದ್ದು ಅಚ್ಚುಗಳನ್ನ ಜೋಡಿಸಿ ಆಗಬೇಕಿತ್ತು. ಇದೆಲ್ಲ ಲ್ಯಾಂಪ್ಸು, ಆಗಲೇ ಹೇಳಿದ್ನಲ್ಲ ನಾನು, ಲ್ಯಾಂಪ್ಸಲ್ಲಿ ಎಷ್ಟು ಥರ ಇದೆ, ಯಾವ್ಯಾವ ರೀತಿ ಬಂತು. ದೀಪದ್ದು, ಮೇಣದ್ದು, ಒಂದು ಸೀಮೆಣ್ಣೆ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡೆಲ್ಲ ಉರಿಸೋವಂಥದ್ದು. ಆದ್ರೂ ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು ಮುಂದಿನ ಪೀಳಿಗೆಗೆ ಇದು ಕೊಡ್ಬೋಗ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಒಂದು ನೆನಪುಗಳನ್ನ ಕೊಡೋಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ದಯವಿಟ್ಟು ಯಾರಾದ್ರೂ ನೀವು ಮೈಸೂರು ಸೈಡನ್ನು ಹೋದರೆ ದಯವಿಟ್ಟು ಮರೆದೇ ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ಇದನ್ನೆಲ್ಲ ತೋರಿಸಿ. ನಿಮ್ಗೆ ಹಳೆಯ ನೆನಪುಗಳು ನಿಮಗೆ ಅಂದರೆ ನೆನಪಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.